ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ತಾರೆ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. 100% ಹೌದು, ಬಿಡುಗಡೆ ಆಗಿದೆ. ಬಟ್ ತುಂಬ ಜನಕ್ಕೆ ಏನು ಡೌಟ್ ಇದೆ ಅಂತಂದರೆ, ನಮಗೆ ಹಣ ಬಂದಿಲ್ಲ ಅಂದರೆ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ನಮ್ಮ ಅಪ್ಲಿಕೇಶನಲ್ಲಿ ಏನೋ ಪ್ರಾಬ್ಲಮ್ ಇದೆ ಏನೋ, ನಾವು ಮತ್ತೆ ಹೋಗಿ ಹಾಕಬೇಕು. ಕೆಲವೊಂದು ಯೂಟ್ಯೂಬಲ್ಲಿ ತುಂಬಾ ಫೇಕ್ ನ್ಯೂಸ್ ಎಲ್ಲ ಹರಿದಾಡ್ತಿದೆ, ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ಅಂದರೆ 1 ವರ್ಷ ಆಗೋಗಿದೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ, ಹಾಗಾಗಿ ನೀವು ರಿನಿವಲ್ ಮಾಡಿಸ್ಬೇಕಾಗತ್ತಂದರೆ ಮತ್ತೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ರಿನಿವಲ್ ಮಾಡಿಸ್ಬೇಕು ಅಂತ ತುಂಬ ಜನ ಮಹಿಳೆಯರು ಬೆಂಗಳೂರು ಒನ್ ಆಗಿರ್ಬೋದು, ಕರ್ನಾಟಕ ಒನ್ ಆಗಿರ್ಬೋದು, ಗ್ರಾಮ ಒನ್ನಲ್ಲಾಗಿರ್ಬೋದು, ಅಲ್ಲೆಲ್ಲ ಹೋಗಿ ನಮ್ದು ರಿನಿವಲ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರಾ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ. ಅವ್ರು ಯಾವುದೇ ರೀತಿ ಆ ಥರ ಹೇಳಿಲ್ಲ ನೀವು ಹೋಗಿ ರಿನಿವಲ್ ಮಾಡಿಸ್ಬೇಕು ಅಥವಾ 1 ವರ್ಷ ಆಗಿದೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ಗ್ರಾಮ ಒನ್ನಿಗೆ ಹೋಗಿ, ಕರ್ನಾಟಕ ಒನ್ನಿಗೆ ಹೋಗಿ ಅಂತ ಯಾವುದೇ ರೀತಿ ಹೇಳಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 11ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ, ಬಟ್ ಕೇವಲ 5 ಲಕ್ಷ ಜನಗಳಿಗೆ ಅಷ್ಟೇ ಬಂದಿರೋದು. ಟೋಟಲ್ ಆಗಿ 1,20,00,000 ಮಹಿಳೆಯರು ಫಲಾನುಭವಿಗಳಿರೋದು ಗೃಹಲಕ್ಷ್ಮಿ ಯೋಜನೆಗೆ. ಬಟ್ ಕೇವಲ 5 ಲಕ್ಷ ಜನಗಳಿಗೆ ಮಾತ್ರ 11ನೇ ಕಂತಿನ ಹಣ ಬಂದಿರೋದು. ಇನ್ನು ಮಿಕ್ಕಿದ್ದ ಮಹಿಳೆಯರಿಗೆ ಯಾಕೆ ಇನ್ನೂ ಬರ್ತಾ ಇಲ್ಲ ಅಂತಂದರೆ, ಅವರು ರೀವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನಲ್ಲಿ. ಯಾಕಂದರೆ ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಯಾಕಂದರೆ ತುಂಬ ಜನ GST ಪೇಯರ್ಸ್ ಆಗಿರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಅವರೇ ಕಟ್ತಿರ್ತಾರೆ, ಇಲ್ಲ ಅವ್ರ ಹಸ್ಬೆಂಡ್ ಕಟ್ತಿರ್ತಾರೆ. ಅಂದರೂ ಕೂಡ ಅವರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಮೊದಲೇ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಮುಂಚೆನೇ ಅವ್ರ ಕಂಡೀಷನ್ಸ್ ಎಲ್ಲ ಹೇಳಿದ್ರು, ಯಾವುದೇ ಕಾರಣಕ್ಕೂ GST ಪೇಯರ್ಸು, ಟ್ಯಾಕ್ಸ್ ಪೇಯರ್ಸು ನೀವು ಕಟ್ತಾ ಇದ್ರು ಕೂಡ ಹಾಕೋ ಆಗಿಲ್ಲ, ಅಥವಾ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನೀವು ಕೂಡ ಅಪ್ಲೈ ಮಾಡೋ ಆಗಿಲ್ಲ ಅಂತ ಹೇಳಿದರು. ಬಟ್ ಅಂದರೂ ಕೂಡ 1,20,000 ಮಹಿಳೆಯರು ಹಂಗಿದ್ರು ಕೂಡ ಅಂಥ ಮಹಿಳೆಯರು ಕೂಡ ಅಪ್ಲೈ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ರೀವೆರಿಫಿಕೇಷನ್ ಮಾಡ್ತಾ ಇದ್ವಿ. ಹಾಗಾಗಿ ನಿಮಗೆ ಮಿಕ್ಕಿದ ಮಹಿಳೆಯರಿಗೆ ಹಣ ತಲುಪೋದು ಲೇಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ಇನ್ನೊಂದು ವಾರ ಟೈಮ್ ಕೊಡಿ. ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಂದೇ ಬರುತ್ತೆ. ಇದೆಲ್ಲ ಪ್ರೊಸೀಜರ್ ರೀವೆರಿಫಿಕೇಷನ್ ಮಾಡ್ತಿರೋದ್ರಿಂದ ನಿಮಗೆ ದುಡ್ಡು ಬರೋದು ಲೇಟ್ ಆಗ್ತಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಆಗಿಲ್ಲ. ನೀವು ಯಾವುದೇ ಕಾರಣಕ್ಕೂ ಯಾವ ಆಫೀಸ್ಗೆ ಹೋಗಿ ನಮಗೆ ರಿನಿವಲ್ ಮಾಡಿಕೊಡಿ, ನಮಗೆ ಮತ್ತೆ ಅಪ್ಲಿಕೇಶನ್ ಹಾಕಿ ಅಂತ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಹಾಗಾಗಿ ನಾನು ಕೂಡ ತಿಳಿಸ್ತಾ ಇದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೆ ಇಷ್ಟು 10 ಕಂತಿನ ಹಣ ಬಂದಿದೆ ಅಂದರೆ ಖಂಡಿತವಾಗ್ಲೂ 11ನೇ ಕಂತಿನ ಹಣ ಕೂಡ ಬರುತ್ತೆ. ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ಬರುತ್ತೆ. ಯಾಕಂದರೆ ನಿಮ್ಗೊಬ್ಬರಿಗೆ ಬಂದಿಲ್ಲ ಅಂದರೆ ನಿಮ್ಮದೇ ಏನಾರು ತೊಂದರೆ ಆಗಿದೆ ಅಂತ ಹೇಳ್ಬೋದು. ಬಟ್ 1,15,00,000 ಜನಗಳಿಗೆ ಬಂದಿಲ್ಲ ಅಂತಂದರೆ ನಿಮ್ಮದೇನು ಪ್ರಾಬ್ಲಮ್ ಇಲ್ಲ, ಬರೋದು ಲೇಟ್ ಆಗಿದೆ ಅಷ್ಟೇ. ಯಾಕಂದರೆ ಇಷ್ಟು ದಿನ ಬಂದಿದೆ ಅಂದರೆ ನಿಮ್ದು ಕರೆಕ್ಟ್ ಇದೆ ಅಂದಿದ್ದಕ್ಕೆ ಅಲ್ವಾ ಬರೋದೀಗ. ಅಕ್ಕಿ ಹಣ ಆಗಲಿ ಅಥವಾ ಅನ್ನಭಾಗ್ಯ ಯೋಜನೆ ಆಗಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಲಿ, ನಿಮಗೆ ಇಷ್ಟು ದಿನ ಬಂದಿದೆ ಅಂತಂದರೆ ನಿಮ್ಮದು ಸರಿ ಇದೆ ಅಂತಲೇ ಲೆಕ್ಕ. ಹಾಗಾಗಿ ನೀವೇನೂ ತಲೆ ಕೆಡಿಸ್ಕೋಬೇಡಿ. ಹಣ ಬಿಡುಗಡೆ ಮಾಡಿದರೆ ನಿಮಗೆ ಬಂದಿಲ್ಲ, ಯಾಕೆಂದರೆ ರೀವೆರಿಫಿಕೇಷನ್ ಮಾಡ್ತಿದ್ದಾರೆ. 1,20,000 ಜನದಾಗಲೇ ಸಿಕ್ಕಿದೆ. ಟ್ಯಾಕ್ಸ್ ಪೇಯರ್ಸ್ ಆಗಿದ್ರು ಕೂಡ ಅಪ್ಲೈ ಮಾಡಿರೋದು, ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ. ನೀವೇನಾರ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತೀರಾ, ನೀವು ಮಾಡ್ತಿರ್ತೀರಾ ಅಥವಾ ನಿಮ್ಮ ಹಸ್ಬೆಂಡ್ ಮಾಡ್ತಿರ್ತೀರಾ ಅಂದರೂ ಕೂಡ ನೀವು ಅಪ್ಲೈ ಮಾಡಿ ಇಷ್ಟು ದಿನ ದುಡ್ಡು ತೊಗೊಂಡಿದ್ದೀರಾ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿ, ನಿಮಗೆ ದಂಡ ಕೂಡ ಕಟ್ಟಿಸ್ಕೊತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ ಅವ್ರಿಗೆಲ್ಲ ಇನ್ನು ಮುಂದೆ ಸಿಗೋದಿಲ್ಲ. ಹಾಗೆ ನಿಮಗೆ ಫೈನ್ ಕೂಡ ಹಾಕೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೇಟಾಗಿದೆ ಅಷ್ಟೇ. ಮಿಕ್ಕಿದ್ದು ಯಾರು ಟ್ಯಾಕ್ಸ್ ಪೇಯರ್ಸ್ ಇಲ್ಲ, ನಮ್ಗೆ ಇಷ್ಟು ದಿನ ಬರ್ತಿತ್ತು ಅಂದರೆ ಪ್ಲೀಸ್ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದೇ ಇಲ್ಲ. ನನಗೂ ಕೂಡ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಮಾಡೋದಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಲ್ಲ. ಹಾಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಅದರಿಂದ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ, ನಮಗೊಂದು ಮೋಟಿವೇಶನ್ ಸಿಗತ್ತೆ ಅಷ್ಟೇ. ನಿಮಗೆ ಏನೇ ಗೌರ್ಮೆಂಟಿಂದ ಹೊಸ ಅಪ್ಡೇಟ್ ಬರಲಿ, ಹೊಸ ಯೋಜನೆಗಳು ಬರಲಿ ಅಥವಾ ಏನೇ ಸ್ಕೀಮ್ಸ್ ಬರಲಿ, ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಎಷ್ಟು ನನಗೆ ಲೈಕ್ಸ್ ಮಾಡ್ತೀರಾ, ವೀಡಿಯೋಸ್ನ ಶೇರ್ ಮಾಡ್ತೀರಾ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಾ, ಅಷ್ಟು ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ವೀಡಿಯೋಸ್ ಮಾಡಿ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ.
ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತೀರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ, ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ತಕ್ಷಣ ನೋಡೋಕ್ಕಾಗಿಲ್ಲ ಅಂದರೆ ನೀವು ಫ್ರೀ ಆದಾಗ ನೋಟಿಫಿಕೇಷನ್ ಬಂದಿದ್ದರೆ ನಿಮಗೂ ಕೂಡ ಗೊತ್ತಿರುತ್ತಲ್ಲ ಹೊಸ ವೀಡಿಯೋ ಅಪ್ಲೋಡ್ ಆಗಿದೆ ಅಂತ. ನೀವು ಫ್ರೀ ಆದಾಗ ವೀಡಿಯೋಸ್ನ ನೋಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾಯಿರಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲಿ ಲಿಂಕ್ನ ಕ್ಲಿಕ್ ಮಾಡಿ ಪೇಜ್ನ ಫಾಲೋ ಮಾಡಿ. ಅಲ್ಲೂ ಕೂಡ ಟಿಫನ್ ಬಾಕ್ಸ್ ಸೀರೀಸ್ ಆಗಿರ್ಬೋದು, ಕುಕ್ಕಿಂಗ್ ವಿಡಿಯೋಸ್, ಮಿನಿ ವ್ಲಾಗ್ಸ್ ಎಲ್ಲ ಅಲ್ಲೂ ಕೂಡ ಬೇರೆ ಬೇರೆ ಕಂಟೆಂಟ್ಸ್ನ ನೀವು ನೋಡ್ತೀರಾ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.